ನಮಸ್ಕಾರಪ್ಪ ಎಲ್ಲರಿಗೂ ಪ್ರೇಮ ಸೌದತ್ತಿ ಚಾನಲ್ಗೆ ಸ್ವಾಗತ. ನೋಡ್ರಿ ಭಾಳ ದಿವಸದ ಮೇಲೆ ನಾನು ಇವಾಗ ಲಾಗ್ ಮಾಡಾಕತ್ತೇನಿ. ಅಂದ್ರೆ ಏನಾಗಿತ್ತು ಅಂದ್ರೆ ನಾನು ಈಗ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೀನಲ್ರಿ, ಆಲ್ರೆಡಿ ಹಾಕೇನಿ ಸಾಡಿಗಳ್ದು ಎಲ್ಲ ನಾನು ಶಾರ್ಟ್ ವಿಡಿಯೋದಾಗ. ಇವಾಗ ಏನೈತಲ್ರಿ ನಮ್ಮ ಕಡೆ ಯಾವ್ಯಾವ ಬಟ್ಟೆಗಳು ಸಿಗ್ತಾವೆ ಅನ್ನೋದನ್ನ ಹೇಳೋ ಸಂಬಂಧ ಇವತ್ತು ಲಾಗ್ ಮಾಡಕ್ಕೆ ಬಂದೀನಿ. ನೋಡ್ಬೋದು ನೀವು ಈ ಥರ ಆವಾಜದ ಟಾಪ್ಗಳು ನಮ್ಮಲ್ಲಿ ಸಿಗ್ತಾವೆ ಬ್ರ್ಯಾಂಡೆಡ್ದು. ಮತ್ತು ಏನಪ್ಪ ಅಂದ್ರೆ ಸಾಡಿಗಳು ಮತ್ತು ಟಾಪ್ಗಳು ಈ ಥರ ಎಲ್ಲ ನಾನು ಇವಾಗ ನಾನು ಸ್ಟಾಕ್ ತರ್ಸಾಕತ್ತೇನೆ ನೋಡ್ರಿ. ಯಾರಿಗಾದರೂ ಬೇಕಾಗಿತ್ತಪ್ಪ ಅಂದ್ರೆ ನೀವು ಸ್ಕ್ರೀನ್ ಮೇಲೆ ಬರುವಂಥ ನಂಬರಿಗೆ ಇಲ್ಲಪ್ಪ ಅಂದ್ರೆ ನಂದು ಇನ್ಸ್ಟಾ ಐ ಡಿ ಐತಿ, ಅಲ್ಲಿ ಬೇಕಾದ್ರೆ ನಮ್ಮ ಪೇಜ್ ಫಾಲೋ ಮಾಡ್ರಿ ಅಂದ್ರೆ ನಿಮಗೆ ದಿನಾಲೂ ಅಪ್ಡೇಟ್ ಸಿಗ್ತತಿ. ಮತ್ತು ನೀವು ಸ್ಟಾರ್ಟ್ ಮಾಡ್ಬೋದು ನೋಡಿ, ಖರೀದಿ ಮಾಡ್ಕೋಬೋದು ನೋಡ್ರಿ. ಇನ್ನೊಂದು ಏನಪ್ಪ ಅಂದ್ರೆ ಹೇಳ್ತೇನೆ ನೋಡ್ರಿ, ನೀವು ಯಾವುದೇ ಉದ್ಯೋಗ ಮಾಡಾಕತ್ತಿದ್ರೆ ನೀವು ನಮ್ಮ ಕಡೆ ಅಷ್ಟೊಂದು ಫ್ರೆಂಡ್ ಸರ್ಕಲ್ ಐತಿ, ನನ್ನ ಕಡೆ ಅಷ್ಟೊಂದು ಸಂಬಂಧಿಕರದಾರು, ನಮ್ಮ ಬಂಧು ಅದಾರು, ಬಳಗ ಅದಾರ ಅಂತ ಹೇಳಿ ತಿಳ್ಕೊಂಡು ನೀವು ಯಾವುದೇ ಒಂದು ಉದ್ಯೋಗ ಸ್ಟಾರ್ಟ್ ಮಾಡಾಕತ್ತಿದ್ರಿ ಅಂದ್ರೆ ಅದು ಸಾಧ್ಯನೇ ಇಲ್ಲ ನೋಡ್ರಿ. ಯಾಕಂದ್ರಪ್ಪ ಅವರೆಲ್ಲ ಹೆಸರಿಗೆ ಅಷ್ಟೇ ರೀ, ಯಾರು ಅವರೆಲ್ಲ ನಾವು ಉದ್ಯೋಗ ಮಾಡಾಕತ್ತೇವೆ ಅಂದ್ರೆ ಯಾರೂ ನಮ್ಮ ಕಡೆ ಖರೀದಿ ಮಾಡೋಂಗಿಲ್ಲ. ಏನಪ್ಪ ಅಂದ್ರೆ ನಮ್ಮ ಕಡೆ ಧೈರ್ಯ ಇರ್ಬೇಕು ನೋಡ್ರಿ, ನಾನು ಇವನು ಸೇಲ್ ಮಾಡ್ತೇನೆ ಅನ್ನೋದು. ಮತ್ತು ನೀವೇನಾದರೂ ನಮ್ಮ ಕಡೆ ಅಷ್ಟೊಂದು ಪರಿಚಯದವ್ರು ಮಂದಿ ಅದಾರು ಮತ್ತು ನಮ್ಮ ಕಡೆ ಸಂಬಂಧಿಕರದಾರು ಅಂತೇಳಿ ನೀವು ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡತ್ತಿದ್ರಿ ಅಂದ್ರೆ ಆ ರೀತಿ ಇಟ್ಕೊಂಡು ಮಾಡತ್ತಿದ್ರಿ ಅಂದ್ರೆ ನೀವು ಮಾಡಕ್ಕೆ ಹೋಗಬೇಡ್ರಿ. ಯಾಕಪ್ಪ ಅಂದ್ರೆ ಅವ್ರು ಯಾರು ನಮ್ಮ ಕಡೆ ಖರೀದಿ ಮಾಡೋದಿಲ್ಲ ರೀ. ನಾನು ಇವಾಗ ನಿಮಗೆ ಹೇಳಿಬಿಡತ್ತೇನೆ, ಯಾಕಂದ್ರೆ ಅವರನ್ನು ಎಲ್ಲ ಲೆಕ್ಕಕ್ಕೆ ಇಟ್ಕೊಂಡು ನೀವು ಉದ್ಯೋಗ ಸ್ಟಾರ್ಟ್ ಮಾಡಬೇಡ್ರಿ. ಯಾವುದೋ ನಾ ಹೇಳಕತ್ತಿದ್ದ ಅರ್ಬಿದು ಒಂದು ಅಲ್ರಿ, ನೀವು ಅರ್ಬಿ ಬಿಟ್ಟು ಯಾವುದೇ ರೀತಿಯಿಂದ ಉದ್ಯೋಗಗಳನ್ನು ಮಾಡಾಕತ್ತಿದ್ರಿ ಅಂದ್ರೆ ಯಾರ್ಯಾರನ್ನೂ ನಂಬಿಕೊಂಡು ಯಾರ ಮೇಲೆ ವಿಶ್ವಾಸ ಇಟ್ಕೊಂಡು ನೀವು ಉದ್ಯೋಗ ಸ್ಟಾರ್ಟ್ ಮಾಡಬೇಡ್ರಿ. ಅವ್ರು ಯಾರು ನಿಮ್ಮ ಕೈಯೂ ಹಿಡಿಯಂಗಿಲ್ಲ, ನಿಮಗೆ ಹೆಲ್ಪು ಆಗಂಗಿಲ್ಲ, ನಿಮ್ಗೆ ಯಾವುದೇ ರೀತಿಯಿಂದ ಸಪೋರ್ಟ್ ಅಂತಿ ಮಾಡೋದಿಲ್ಲ ನೋಡ್ರಿ. ನಿಮ್ಮ ಧೈರ್ಯ ಮೇಲೆ ನೀವು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿರಿ ಅಪ್ಪ. ಯಾಕಂದ್ರೆ ನಾ ಹಿಂಗೆ ಹೇಳೋದ್ರಿಂದ ನಿಮ್ಗೆ ಸಿಟ್ಟು ಬರ್ತಿರ್ಬೋದು, ಹಿಂಗೇನು ಹೇಳತ್ತಾಳಿಕಿ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಈಕೆ ಈ ರೀತಿ ಹೇಳಾಕತ್ತಾಳತ್ ನಿಮಗೆ ಅನಿಸ್ಬೋದು. ಆದ್ರೆ ನನ್ನ ಅನುಭವದ ಮಾತನ್ನು ಹೇಳಾಕತ್ತೇನೆ ನೋಡ್ರಿ. ನಾನು ಇವಾಗ ಸ್ಟಾರ್ಟ್ ಮಾಡಿ 1 ವರ್ಷ ಆಯ್ತು ರೀ. 1 ವರ್ಷದೊಳಗೆ ಯಾರು ನೋಡ್ರಿ ಎಷ್ಟೋ ಬಳಗ ಐತಿ, ಎಷ್ಟೋ ನಮ್ಮ ಅಕ್ಕ ತಂಗಿಯರದಾರು, ಎಷ್ಟೋ ನಮ್ಮ ಅಣ್ಣತಮ್ರದಾರು ಮತ್ತು ನಮ್ಮ ಸಂಬಂಧಿಕರದಾರು, ನನ್ನ ಫ್ರೆಂಡ್ಸ್ ಸರ್ಕಲ್ ಐತಿ, ನಂಗೆ ಊರಾಗ ಅಷ್ಟು ಜನ ಗೊತ್ತದಾರು. ನಾ ಆ ರೀತಿ ಅಂತ ಸ್ಟಾರ್ಟ್ ಮಾಡಿರಲಿಲ್ಲ ರೀ. ನನಗೆ ಉದ್ಯೋಗ ಯಾವುದಾದ್ರೂ ಒಂದು ಒಟ್ಟು ಬಿಸ್ನೆಸ್ ಮಾಡೋದು, ನಾನು ಈ ರೀತಿ ಭಾಳ ಉದ್ಯೋಗಗಳನ್ನು ಮಾಡ್ಕೋತನ ಬಂದೀನಿ. ಹಾಗಾಗಿ ನನಗೆ ಒಟ್ಟು ಖಾಲಿ ಕುಂಡ್ರಕ್ಕಾಗಂಗಿಲ್ಲ. ಆ ರೀತಿ ನಾನೇ ಇದೊಂದು ಸ್ಟಾರ್ಟ್ ಮಾಡೀನಿ, ಇಲ್ಲಿ ಸ್ಟಾರ್ಟ್ ಮಾಡೀನಿ. ಹಾಗಾಗಿ ನೀವು ಯಾರನ್ನೂ ನಂಬಿಕೊಂಡ ಮಾತ್ರ ದಯಮಾಡಿ ಉದ್ಯೋಗ ಮಾಡೋಕ್ಕೆ ಹೋಗಬೇಡ್ರಿಪ್ಪ. ನಾ ಈ ಮಾತು ಹೇಳೋದು ನಿಮ್ಗೆ ಕೆಟ್ಟ ಅನ್ನಿಸ್ಬೋದು, ಆದ್ರೆ 100ಕ್ಕೆ 100 ಸತ್ಯವಾದ ಮಾತೈತೆ ನೋಡ್ರಿಪ್ಪ. ಯಾಕಂದ್ರೆ ಅವ್ರು ಯಾರ್ಯಾರು ನೋಡ್ರಿ ಬರಂಗಿಲ್ಲ, ಹೆಲ್ಪು ಮಾಡೋಂಗಿಲ್ಲ, ನಿಮ್ಮ ವಿಡಿಯೋನು ಶೇರ್ ಮಾಡೋಂಗಿಲ್ಲ, ಮತ್ತು ನಿಮ್ಮ ಕಡೆ ಬಟ್ಟೆನೂ ಪರ್ಚೇಸ ಮಾಡೋಂಗಿಲ್ಲ ರೀ. ಅದಕ್ಕಾಗಿ ನಾನು ನಿಮಗೆ ಹೇಳಾಕತ್ತೀನಿ, ಈ ರೀತಿ ಸಂಬಂಧಿಕರಾತು ಎಲ್ಲರೂ ಆತು ಈ ರೀತಿ ಇರ್ತಾವೆ. ಬೇಕಂದ್ರೆ ಹೊರಗಡೆ ತುಟ್ಟಿ ಆಗುವತ್ತ ಕರೆ ತಗೋತಾರೆ, ಕರೆ ನಿಮ್ಮ ಕಡೆ ಅಂತಿ ತಗೋದಿಲ್ಲ ನೋಡ್ರಿ. ನಾನಂತಿ ಅನುಭವಗೊಂಡದ್ದು. ಆದ್ರೆ ನಮ್ಮ ಮನೆ ಒಳಗೆ ಮಾತ್ರ ನಮ್ಮ ತಂಗಿ ಅದಾಳು, ಆಕಿ ಒಬ್ಬಕ್ಕೆ ನೋಡ್ರಿ ನನ್ನ ಕಡೆ ಇದ್ದದ್ದು ನಿಮಗೆ ವಿಡಿಯೋದಾಗನ ಹೇಳಾಕತ್ತೀನಿ. ಆಕಿ ಒಬ್ಬಕ್ಕೆ ಅಂದ್ರೆ ಎಲ್ಲ ನಾನು ಫಸ್ಟ್ ಸ್ಟಾಕ್ ಯಾವುದೇ ಬಂದ್ರೂ ಅದ್ರೊಳಗೆ ನಮ್ಮ ತಂಗಿ ಮಾತ್ರ ಫಸ್ಟ್ ಪರ್ಚೇಸ್ ಮಾಡೋಕ್ಕೆ ಅಂದ್ರೆ ಆಕೆ ನೋಡ್ರಿ ನಮ್ಮ ತಂಗಿ. ಆಮೇಲೆ ಫಸ್ಟ್ ನಾ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಇಲ್ಲಿ ನಮ್ಮ ಮನೆ ಕಡೆ ಲಾಡರ್ ಅಂತದಾರು, ಅವ್ರ ಮೊಮ್ಮಗಳು ಫಸ್ಟ್ ಪರ್ಚೇಸ್ ಮಾಡಿ ನನ್ನ ಬಿಸ್ನೆಸ್ಗೆ ಫಸ್ಟ್ ಬೋನಿಗೆ ಅಂದ್ರೆ ಆ ಕಡೆಯಿಂದ ಆಗಿತ್ತು. ಹಾಗಾಗಿ ನಾನು ಇನ್ನೂ ಹೇಳ್ಬೇಕ್ರಿ. ಯಾಕಂದ್ರೆ ಈಗ ಒಬ್ಬೊಬ್ರು ಏನು ಅಂದ್ಕೊಂಡಿರ್ತಾರಪ್ಪ ಅಂದ್ರೆ ನಮ್ಗೆ ಬಿಸ್ನೆಸ್ ರಗಡ್ ಯಾವುದಾದ್ರೂ ನಾ ಬಿಸ್ನೆಸ್ ಮಾಡಕತ್ರ ಆರಾಮ್ಸೆ ಹೋಗ್ಬೋದು, ಸೇಲ್ ಆಗ್ಬೋದು ಅಂದ್ಕೊಂಡು ತಿಳ್ಕೊಂಡಿರ್ತೀರಿ. ಆ ರೀತಿ ಇಲ್ಲ ರೀ ಬಿಸ್ನೆಸ್ ಅನ್ನೋದು. ಅದಕ್ಕೆ ತಾಳ್ಮೆ ಅನ್ನೋದು ಬೇಕಾರಿ. ಯಾಕಂದ್ರೆ ಅಯ್ಯೋ ನಾನು ಇಷ್ಟೆಲ್ಲ ಅಮೌಂಟ್ ಹಾಕೀನಿ, ಇನ್ನು ಕಸ್ಟಮರ್ ಬರ್ವಾರು, ಅವ್ರು ಬರ್ವಾರು ಅಂಥೇಳಿ ನೀವು ಅದನ್ನು ಚಿಂತೆ ಮಾಡಬೇಡ್ರಿ. ಸೇಲ್ ಆಗ್ತಾವ್ರಿ, ಆಗೋದಿಲ್ಲ ಅಂತಂತ ಇಲ್ಲ. ನಾ ಸ್ಟಾರ್ಟ್ ಮಾಡಿದಾಗಿಂದಲೂ ನನಗೇನು ಹಂಗೆ ಸ್ಟಾಕ್ ಉಳ್ದೈತಿಪ್ಪ ಅನ್ನೋ ರೀತಿ ಅಂತ ನಂಗೆ ಲಾಸ್ ಆಗಿಲ್ಲ. ಕರೆಕ್ಟ್ ಐತ್ರಿ. ಹಿಂಗೆ ಇದು ಸೇಲ್ ಆಗೋದಕ್ಕೆ ಹಿಂಗೆ ನಾನು ಮತ್ತೆ ಸ್ಟಾಕ್ ತರಿಸ್ತೇನೆ. ಹಾಗಾಗಿ ನಾನು ಏನು ಮಾಡ್ತೇನೆ ಅಂದ್ರೆ ಅಷ್ಟೊಂದು ತಲೆ ಕೆಡ್ಸ್ಕೊಳಕ್ಕೆ ಹೋಗಂಗಿಲ್ಲ. ನಿಮಗೆ ಇನ್ನೊಂದು ಸಲ ನಾನು ಹೇಳ್ತೇನೆ ರೀ, ಯಾವ ಸಂಬಂಧಿಕರನ್ನ, ಯಾವ ರಿಲೇಟಿವ, ಯಾವ ಫ್ರೆಂಡ್ಸ್ ಸರ್ಕಲ, ಯಾವ
ನಮಗೆ ಪರಿಚಯದವ್ರು ಅದಾರ ಅಂಥೇಳಿ ನಂಬ್ಕೊಂಡು ಮಾತ್ರ ದಯಮಾಡಿ ಕುಂಡ್ರಾಕ ಹೋಗಬ್ಯಾಡ್ರಿ. ಯಾಕಂದ್ರೆ ಅವರೆಲ್ಲ ನಮ್ಮ ಕಡೆ ತಗೊಳ್ಳೋದಿಲ್ಲ. ಅದೊಂದು ನಿಮಗೆ ಯಾರಾದರೂ ಹೊಸವಾಗಿ ಉದ್ಯೋಗ ಸ್ಟಾರ್ಟ್ ಮಾಡತ್ತಿದ್ರೆ ಮತ್ತು ಮಾಡಿದ್ರೆ ನೀವೇನಾದರೂ ಅವ್ರ ಕಡೆ ನಿರೀಕ್ಷೆ ಇಟ್ಕೊಂಡು ಕೂತಿದ್ರಿ ಅಂದ್ರೆ ಅದೆಲ್ಲ ಸುಳ್ಳು ನೋಡ್ರಿ. ನಂದು ಅನುಭವದ ಮಾತಿದ. ಆದ್ರೆ ನೀವೇನು ಮಾಡಬೇಕು, ಒಂದು ಸ್ವಲ್ಪ ನಿಮ್ಮಲ್ಲೇನೋ ಧೈರ್ಯ ಇರ್ಬೇಕು. ನಾನು ಹೆಂಗಾದರೂ ಮಾಡಿ ಸೇಲ್ ಮಾಡ್ತೇನೆ ಅನ್ನೋದು ಒಂದು ದಿಮಾಕ್ ಇಟ್ಕೊಂಡು ಬಿಡ್ರಿ ಸಾಕ್ರಿ. ಅಂಥವ್ರು ತಾವಾಗೇನೋ ಬರ್ತಾರೋ, ಒಂದಿಲ್ಲದ ಒಂದು ಟೈಮಿಗೆ ಬರ್ತಾರೆ. ಯಾವ್ದು ನಮ್ಮ ಬಟ್ಟೆ ತೊಗೊಳಕ್ಕಾಗದಿದ್ರೂ ಯಾವುದಕ್ಕಾದರೂ ಬರ್ತಿರ್ತಾರೋ. ಅದಕ್ಕಾಗಿ ನೀವೇನು ಮಾಡಿರಿ, ಆದಷ್ಟು ನಿಮ್ಮ ಉದ್ಯೋಗದ ಕಡೆ ಲಕ್ಷ್ಯ ಕೊಡ್ರಿ. ಅಂಥವ್ರು ಬರುವಾರು ಮಾಡುವಾರು ತಗೊಳ್ಳಾರು ಅಂಥೇಳಿ ಮಾತ್ರ ತಲೆ ಕೆಡಿಸ್ಕೋತ ಕುಂಡ್ರಾಕೆ ಹೋಗಬ್ಯಾಡ್ರಿ. ಯಾಕಂದ್ರೆ ನಮ್ದು ಕಾನ್ಸಂಟ್ರೇಟ್ ಆ ಕಡೆ ಹೋತಂದ್ರೆ ಈ ಕಡೆ ಉದ್ಯೋಗದ ಕಡೆ ಇರೋಂಗಿಲ್ಲ, ಮತ್ತು ಅದ ಟೆನ್ಷನ್ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ. ಆ ರೀತಿ ಮಾತ್ರ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ನೀವೇನಿದ್ರು ನಿಮ್ಮ ಉದ್ಯೋಗ ಆಯ್ತು, ನೀವಾಯ್ತು, ನಿಮ್ಮ ಫ್ಯಾಮ್ಲಿ ಆಯ್ತು, ಇದಿಷ್ಟು ಇಟ್ಕೊಂಡು ಬಿಡ್ರಿ ನೋಡ್ರಿ. ಜೀವನದಾಗ ಭಾಳ ಉದ್ಧಾರ ಆಗ್ತೇವೆ, ಮುಂದೆ ಬರ್ತೇವೆ. ನೋಡ್ಬೋದು ಈ ಥರ ಬ್ಲೌಸ್ ಪೀಸ್ ಅನ್ನೋದ ನಮ್ಮಲ್ಲಿ. ನಾನು ಈ ರೀತಿ ಹೇಳೇನಂತ ಹೇಳಿ ನಿಮಗೆ ಯಾರಿಗೆ ಆದರೂ ಬೇಜಾರಾಗಿದ್ರೆ, ನಿಮಗೂ ಏನಾರ ಈ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿತ್ತಪ್ಪ ಅಂದ್ರೂ ನೀವು ನನ್ನ ಜೊತೆ ಎಕ್ಸ್ಪೀರಿಯೆನ್ಸ ಶೇರ್ ಮಾಡ್ಕೋಬೋದು, ಕಮೆಂಟ್ ಮಾಡಿ ತಿಳಿಸ್ಬೋದು ನೋಡ್ರಿ. ಮತ್ತು ನಮ್ಮಲ್ಲಿ ಬ್ಯಾಗ್ಗಳನ್ನು ಸಿಗ್ತಾವೆ, 2 ಪೀಸ್ ಸೆಟ್ಟು ಎಲ್ಲ ಇರ್ತಾವೆ ನೋಡ್ರಿ. ಎಲ್ಲನೂ ಹಾಕ್ಸೇನ್ರಿ ನಾನು. ಅವು ಯಾವಾದರೂ ಬೇಕಾಗಿತ್ತಪ್ಪ ಅಂದ್ರೆ ನೀವು ನಮ್ಗೆ ಆರ್ಡ್ರ್ ಮಾಡಿರಿ. ಆದಷ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಮಾಡ್ಕೊಂಡು ವಿಡಿಯೋನ ಶೇರ್ ಮಾಡಿರಿ. ಮತ್ತು ನಾನು ನನ್ನ ಎಕ್ಸ್ಪೀರಿಯೆನ್ಸ್ ಜೊತೆ ಮತ್ತೇನಾದರೂ ನಿಮಗೆ ಹೇಳಬೇಕಪ್ಪ ಅನ್ನೋದಿತ್ತಂದ್ರೆ ನೀವು ಕಮೆಂಟ್ ಮಾಡಿ ತಿಳಿಸ್ರಿ. ನಾನು ಅದ್ರ ಬಗ್ಗೆ ನಾನು ಮತ್ತು ಚರ್ಚೆ ಮಾಡ್ತೇನೆ. ಯಾಕಂದ್ರೆ ಇವಾಗ ಕೈಯಾಗ ಮೊಬೈಲ್ ಹಿಡ್ಕೊಂಡಂದ್ರೆ ಅಷ್ಟೊಂದು ಸರಿ ಆಗ್ಬತ್ರಿ ಅದ ಹೇಳಕ್ಕೆ, ಮೊಬೈಲಾಗ ವಿಡಿಯೋ ಮಾಡೋಕೆ. ಹೀಗಾಗಿ ಅಷ್ಟೊಂದು ಮಾತಾಡೋಕ್ಕೂ ಅನುಕೂಲ ಆಗ್ಬತ್ತು. ನಿಮಗೇನಾದ್ರೂಪ್ಪ ಮತ್ತೇನಾದರೂ ನಾನು ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ಕೋಬೇಕು ಅನ್ನೋದು ಇತ್ತಪ್ಪ ಅಂದ್ರೆ ನೀವೇನು ಮಾಡಿರಿ, ನನಗೆ ಕಮೆಂಟ್ ಮಾಡಿರಿ. ನಾನು ಅದ್ರ ಬಗ್ಗೆ ತಿಳಿಸ್ತಾನೆ. ಮತ್ತು ಉದ್ಯೋಗದ ಬಗ್ಗೆ ನಿಮಗೇನಾದ್ರು ಡೌಟ್ ಇತ್ತಪ್ಪ, ನಾವು ಎಲ್ಲಿ ತರಿಸ್ಬೇಕು ಸ್ಟಾಕ, ಏನು ಮಾಡಬೇಕು, ಹೆಂಗೆ ಸೇಲ್ ಮಾಡಬೇಕು ಅನ್ನೋದನ್ನು ನಿಮಗೇನಾದರೂ ಡೌಟ್ ಇದ್ರೆ, ಯಾರ ಸ್ಟಾರ್ಟ್ ಮಾಡೋರಿದ್ರಿ ಅಂದ್ರೆ ದಯಮಾಡಿ ಕಮೆಂಟ್ ಮಾಡಿರಿ. ನಾನು ಮಾತ್ರ ನಿಮ್ಗೆ ನನ್ನ ಕಡೆಯಿಂದ ಎಷ್ಟು ಆಗ್ತೈತಲ್ಲ ಅಷ್ಟು ಮಾಹಿತಿಯನ್ನು ಕೊಡೋಕೆ ಟ್ರೈ ಮಾಡ್ತೇನೆ ರೀ. ಮತ್ತು ಸಿಗ್ತಾನಂತ ಧನ್ಯವಾದಗಳು ರೀ. ಮತ್ತು ನಿಮ್ಗೆ ಇನ್ನೊಂದು ಏನಪ್ಪ ಅಂದ್ರೆ ಬ್ಯಾಗ್ಗಳು ಬೇಕಂದ್ರೆ ಇಲ್ಲಿ ಅದಾವೆ ನೋಡ್ರಿ. ಈ ಥರ ವೆನಿಟಿ ಬ್ಯಾಗ್ಗಳನ್ನು ಇರ್ತಾವೆ. ಸಣ್ಣ ಮಕ್ಕಳ ಬ್ಯಾಗು, ವಾಟರ್ ಬಾಟಲು, ಫೋಲ್ಡಿಂಗ್ ವಾಟರ್ ಬಾಟಲ್ ಬಂದಾವಲ್ರಿ ಈಗ ಟ್ರೆಂಡ್ನ್ಯಾಗ. ಆ ರೀತಿ ಫೋಲ್ಡಿಂಗದ ಬಾಟಲ್ಗಳನ್ನು ಅದಾವು. ಹಂಗನು ಯಾರಿಗಾದರೂ ಬೇಕಾಗಿದ್ರಪ್ಪ ಅಂದ್ರೆ ಅವನು ನೀವು ಫೋಲ್ಡಿಂಗದ ಬಾಟಲ್ಗಳನ್ನು ನನ್ನ ಕಡೆ ಸಿಗ್ತಾವೆ. ನೀವು ಯಾರಿಗಾದರೂ ಬೇಕಂದ್ರೆ ಆರ್ಡ್ರ್ ಮಾಡ್ಬೋದು ನೋಡ್ರಿ. ಮತ್ತು ಬಲ್ಕ್ನ್ಯಾಗ ಬೇಕಂದ್ರೂ ನೀವು ನನಗೆ ಹೇಳ್ರಿ, ಅವನು ನಾನು ಬಲ್ಕ್ ಒಳಗೂ ಅವೈಲೇಬಲ್ ಮಾಡ್ತೇನೆ. ಆದರೆ ಶಿಪ್ಪಿಂಗ್ ಚಾರ್ಜ್ ಎಕ್ಸ್ಟ್ರಾ ಆಗ್ತಿರ್ತೈತೆ ರೀ. ನೋಡ್ಬೋದು ಈ ರೀತಿ ಬ್ಯಾಗ್ಗಳಾಯ್ತು. ಮತ್ತು ಇದ್ರಿ ಕಾರ್ಪೆಟ್ರ್, ಇವು ಎಲ್ಲ ಅರ್ಬಿಲೆ ಹೊಲ್ದದ್ದು ಕಾರ್ಪೆಟ್ರ್ ಅದಾವು. ಇವು ಎಲ್ಲ ಕಾರ್ಪೆಟ್ರನ್ನು ಸಿಗ್ತಾವೆ. ಹಂಗೇನಾದರೂ ಬೇಕಾಗಿತ್ತಪ್ಪ ಅಂದ್ರೆ ನೀವು ಹೇಳ್ರಿ. ಮತ್ತು ನಿಮ್ಗೆ ಉದ್ಯೋಗಕ್ಕೆ ಏನಾದರೂ ಹೆಲ್ಪ್ ಬೇಕಾಗಿತ್ತಪ್ಪ ಅಂದ್ರೆ ನೀವು ಅದನ್ನು ನನ್ನ ಕಡೆ ಕೇಳ್ರಿ. ನಾನು ಅದು ಏನು ನನ್ನ ಕೈಲಿ ಆಗ್ತೈತಿ ಅದ್ರ ಮಾಹಿತಿ ಕೊಡೋಕೆ ಪ್ರಯತ್ನ ಪಡ್ತೇನೆ. ನಿಮಗೇನಾದರೂ ಡೌಟ್ ಇದ್ರೆ, ಎಲ್ಲೇ ತರಿಸ್ಬೇಕು, ಹೆಂಗೆ ಸೇಲ್ ಮಾಡಬೇಕು, ಹೆಂಗಪ್ಪ ಇಷ್ಟೊಂದು ಸ್ಟಾಕ್ ಹಾಕೇನಿ ಸೇಲ್ ಆಗ್ತೈತೋ ಇಲ್ಲೋ ಅನ್ನೋ ಡೌಟ್ ಇದ್ರೆ, ಯಾವುದೇ ಡೌಟ್ ಇದ್ರೂ ನೀವು ಕಮೆಂಟ್ ಮುಖಾಂತರ ತಿಳಿಸ್ರಿ. ನಾನು ಅದನ್ನು ತಿಳಿಸ್ತೇನೆ. ಮತ್ತು ನಿಮ್ಗೆ ಹೋಲ್ಸೇಲ್ನಾಗ ಎಲ್ಲಿ ಅರ್ಬಿ ತರೋದು ಗೊತ್ತಾಗತ್ತಿಲ್ಲ ಅಂದ್ರೆ ಅದನ್ನು ಕೇಳ್ರಿ. ನಾನು ಹೋಲ್ಸೇಲ್ ಒಳಗೆ ಅದನ್ನು ಹೇಳ್ತೇನೆ ನಿಮಗೆ ಎಲ್ಲಿ ತರಿಸ್ಬೇಕು ಏನಂತೇಳಿ. ಒಂದಿಷ್ಟು ನಾನು ಸ್ಟಾರ್ಟಿಂಗ ಉದ್ಯೋಗ ಮಾಡುವಾಗ ಏನಾತಪ್ಪ ಅಂದ್ರೆ ರೀ, ಆನ್ಲೈನ್ಯಾಗ ತರಿಸುವಾಗ ಒಂದಿಷ್ಟು ತರ್ಸಾಕತ್ತಿದ್ದೀನಲ್ರಿ, ಅವಾಗ ಒಂದು 3-4 ಸತಿ ಅಂತಿ ಮೋಸ ಆಗೈತ್ರಿ. ಯಾಕಪ್ಪ ಅಂದ್ರೆ ಒಂದಿಷ್ಟು ಮಂದಿ ದುಡ್ಡು ಹಾಕಿಸ್ಕೊಂಡು ಹೊಳ್ಳಿ ನಮ್ಗೆ ಏನು ಅರ್ಬಿನೂ ಕಳಿಸ್ಲಿಲ್ಲ, ದುಡ್ಡನ್ನು ಕಳಿಸಿಲ್ಲ ರೀ. ಒಂದಿಷ್ಟು ಮಂದಿ ದುಡ್ಡು ಹಾಕಿಸ್ಕೊಂಡು ಅಷ್ಟು ಕ್ವಾಲಿಟಿವ ಸೀರೆಗಳನ್ನು ಕೊಡಲಿಲ್ಲ ರೀ. ಯಾವುದಪ್ಪ ಅಂದ್ರೆ ಇಲ್ಲೇ ಬೆಂಗಳೂರಾಗ ರೀ ವೆಂಕಟೇಶ್ವರ ಸಿಲ್ಕ್ ಅಂತ ಏನೋ ಐತೆ ನೋಡ್ರಿ, ಅವ್ರಂತಿ ಪೂರ ನಮಗೆ ಭಾಳ ಲೋ ಕ್ವಾಲಿಟಿ ಸಾಡಿಗಳನ್ನು ಕೊಟ್ಟು ಬಿಟ್ರಿ. ಹಾಗಾಗಿ ಅವು ಎಲ್ಲ ಅಲ್ಲೇ
ಹಾಗೆಲ್ಲ ಆಗಿರ್ತಾವೆ ಮೋಸಗಳ. ನಿಮಗೂ ಆ ಥರ ಆಗಿದ್ರೆ ನೀವು ಕಮೆಂಟ್ ಮುಖಾಂತರ ಮಾಡಿ ತಿಳಿಸ್ರಿ. ಮತ್ತು ಇವರು ತಿರುಮಲ ಸಾಡಿಯವರು ಹೇಳೋದು ಸಾಡಿ ತೋರಿಸೋದು ಒಂದು ಮಾಡ್ರು, ಆಮೇಲೆ ಕೊಟ್ಟು ಕಳಿಸೋದು ಡ್ಯಾಮೇಜ್ ಸಾಡಿ ಕೊಟ್ಟು ಕಳಿಸಿರು. ಹೊಳ್ಳಿ ಅದಕ್ಕೆ ನಾವು ಕೊಟ್ಟು ಕಳಿಸ್ತೇವೆ ಸಾಡಿಯಾರ ಚೇಂಜ್ ಮಾಡಿ ಏನಂದ್ರು ಅವ್ರೇನು ರೆಸ್ಪಾನ್ಸ್ ಮಾಡಲಿಲ್ಲ ನೋಡ್ರಿ. ಈ ಥರ ನೀವು ಏನಾದರೂ ಮೋಸ ಹೋಗಿದ್ರಿ ಅಂದ್ರೆ ಕಮೆಂಟ್ ಮಾಡಿ ತಿಳಿಸೋದಂತ ಮರಿಬೇಡ್ರಿಪ್ಪ. ಧನ್ಯವಾದಗಳು. ನಮ್ಮ ವಿಡಿಯೋನ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದಂತ ಮರಿಬೇಡ್ರಿ. ಮತ್ತು ನಮ್ದು ಇನ್ಸ್ಟಾ ಚಾನಲ್ ಐತ್ರಿ, ಅದ್ರೊಳಗೆ ನೀವು ಅಲ್ಲಿಯೂ ನಮ್ಮ ಪೇಜ್ ಫಾಲೋ ಮಾಡಿ ಅಲ್ಲಿಯೂ ನಮಗೆ ಸಪೋರ್ಟ್ ಮಾಡಿರಿ. ನಮ್ಮಲ್ಲಿ ಈ ಥರ ಇಳ್ಕಲ್ ಸೀರೆ ಸಿಗ್ತಾವ್ರಿ. ಇದು ವರ್ಕ್ ಸಾಡಿ ನೋಡ್ರಿ, ಇದಂತಿ ಫುಲ್ ಹೆವಿ ಸಾಡಿ ಐತ್ರಿ. 6700 ರೂಪಾಯಿ ನೋಡ್ರಿ. ಅದು ಅಷ್ಟು ವಜ್ ಹೆವಿ ವರ್ಕ್ ಸಾಡಿ ಐತಿ. ಅದು ಯಾರಿಗಾದರೂ ಬೇಕಾಗಿತ್ತಪ್ಪ ಅಂದ್ರೆ ನೀವು ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ನೀವು ನಿಮ್ಮ ಆರ್ಡ್ರನ್ನು ಬುಕ್ ಮಾಡಿಕೊಡ್ರಿ. ಮತ್ತೆ ಸಿಗೋಣಂಥ ಮುಂದಿನ ವ್ಲಾಗ್ನ್ಯಾಗ. ಧನ್ಯವಾದಗಳು.